ಇನ್ನು ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಒಂದು ವಾರ ಸಿಗಲ್ವಂತೆ ಇನ್ನು ಕಮರ್ಷಿಯಲ್ ಸಿಲಿಂಡರ್. ಹೋಟೆಲ್ಗಳಿಗೆ ಒಂದು ವಾರ ಸೌದೆ ಒಲೆನೇ ಗತಿ. ಗೃಹ ಬಳಕೆ, ಆಸ್ಪತ್ರೆ, ಶಾಲೆ, ಹಾಸ್ಟೆಲ್ ಈ ಎಲ್ಲ ಕಡೆ ಮೊದಲ ಆದ್ಯತೆ. ಇದಾದ ನಂತರ ಕಮರ್ಷಿಯಲ್. ಹಿಂಗಾಗಿ ಇನ್ನೂ ಒಂದು ವಾರ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಡುವ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನು ಕೊಡುವ ಕೆಲಸ ಆಗ್ತಾ ಇದೆ. ಅದಾದ ಮೇಲೆ ಶಿಕ್ಷಣ ಅಂದರೆ ಶಾಲೆ ಮತ್ತು ಆಸ್ಪತ್ರೆ, ಹಾಸ್ಟೆಲ್ ಇವೆಲ್ಲವುಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿಗೆ ಹೋಟೆಲ್ಗಳಿಗೆ ಇನ್ನೂ ಒಂದು ವಾರ ಸೌದೆ ಒಲೆನೇ ಗತಿ. ಸದ್ಯ ಎಲ್ಲಿಯೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾ ಇಲ್ಲ. ಹೀಗಾಗಿ ಸಹಕರಿಸಬೇಕು ಅಂತ ಹೋಟೆಲ್ ಉದ್ಯಮಕ್ಕೆ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ. ಇರೋದರಲ್ಲಿ ನಾವೀಗ ಇಷ್ಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲನ್ನು ಕೊಡ್ತೇವೆ. ಅದಕ್ಕೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲ್ ಮಾಲೀಕರನ್ನು ಕರೆಸಿದ್ದೆ. ಚಾಮರಾಜ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಹೇಳಿದೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸು ಅವರೇ ನೀವೆಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅನ್ನೋ ಕಾಲ ಒಂದಿತ್ತು. ಡಿಮ್ಯಾಂಡು ಎಷ್ಟಿದೆ ಅಷ್ಟು ಕೊಡ್ತಾಯಿದ್ರು. ಆದರೆ ಆಯಿಲ್ ಕಾರ್ಪೊರೇಷನ್ ಯಾವುದೇ ಕಾರಣದಿಂದ ಯಾವುದೇ ರೀತಿಯಲ್ಲಿ ಅವ್ರದ್ದು ತಡೆ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸೋದು, ಬೇರೆ ಬೇರೆ ಸದ್ಯಕ್ಕೆ ಟೆಂಪ್ರರಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಮಿತಿವ್ಯಯ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ವಾರದ ದಿನ ಸುಧಾರಿಸಿದರೆ ಪರಿಸ್ಥಿತಿ ಒಂದು ಸರಿ ಹೋಗ್ತದೆ ಅಂತ ಒಂದು ಭಾವನೆ ಇದೆ. ಇದನ್ನು ಕಮರ್ಷಿಯಲ್ಲು ಉಪಯೋಗಿಸೋರು, ಅದರಲ್ಲಿ ವಿಶೇಷವಾಗಿ ಹೋಟ್ಲ್ನವರು ಇದನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ ನಾನಿವತ್ತು ಸಲಹೆ ಕೊಟ್ಟಿದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆದ ತಕ್ಷಣ ಅವರೆಲ್ಲರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತಿರೋ ಇನ್ನು ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಒಂದು ವಾರ ಸಿಗಲ್ವಂತೆ ಇನ್ನು ಕಮರ್ಷಿಯಲ್ ಸಿಲಿಂಡರ್. ಹೋಟೆಲ್ಗಳಿಗೆ ಒಂದು ವಾರ ಸೌದೆ ಒಲೆನೇ ಗತಿ. ಗೃಹ ಬಳಕೆ, ಆಸ್ಪತ್ರೆ, ಶಾಲೆ, ಹಾಸ್ಟೆಲ್ ಈ ಎಲ್ಲ ಕಡೆ ಮೊದಲ ಆದ್ಯತೆ. ಇದಾದ ನಂತರ ಕಮರ್ಷಿಯಲ್. ಹಿಂಗಾಗಿ ಇನ್ನೂ ಒಂದು ವಾರ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಡುವ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನು ಕೊಡುವ ಕೆಲಸ ಆಗ್ತಾ ಇದೆ. ಅದಾದ ಮೇಲೆ ಶಿಕ್ಷಣ ಅಂದರೆ ಶಾಲೆ ಮತ್ತು ಆಸ್ಪತ್ರೆ, ಹಾಸ್ಟೆಲ್ ಇವೆಲ್ಲವುಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿಗೆ ಹೋಟೆಲ್ಗಳಿಗೆ ಇನ್ನೂ ಒಂದು ವಾರ ಸೌದೆ ಒಲೆನೇ ಗತಿ. ಸದ್ಯ ಎಲ್ಲಿಯೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾ ಇಲ್ಲ. ಹೀಗಾಗಿ ಸಹಕರಿಸಬೇಕು ಅಂತ ಹೋಟೆಲ್ ಉದ್ಯಮಕ್ಕೆ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ. ಇರೋದರಲ್ಲಿ ನಾವೀಗ ಇಷ್ಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲನ್ನು ಕೊಡ್ತೇವೆ. ಅದಕ್ಕೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲ್ ಮಾಲೀಕರನ್ನು ಕರೆಸಿದ್ದೆ. ಚಾಮರಾಜ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಹೇಳಿದೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸು ಅವರೇ ನೀವೆಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅನ್ನೋ ಕಾಲ ಒಂದಿತ್ತು. ಡಿಮ್ಯಾಂಡು ಎಷ್ಟಿದೆ ಅಷ್ಟು ಕೊಡ್ತಾಯಿದ್ರು. ಆದರೆ ಆಯಿಲ್ ಕಾರ್ಪೊರೇಷನ್ ಯಾವುದೇ ಕಾರಣದಿಂದ ಯಾವುದೇ ರೀತಿಯಲ್ಲಿ ಅವ್ರದ್ದು ತಡೆ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸೋದು, ಬೇರೆ ಬೇರೆ ಸದ್ಯಕ್ಕೆ ಟೆಂಪ್ರರಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಮಿತಿವ್ಯಯ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ವಾರದ ದಿನ ಸುಧಾರಿಸಿದರೆ ಪರಿಸ್ಥಿತಿ ಒಂದು ಸರಿ ಹೋಗ್ತದೆ ಅಂತ ಒಂದು ಭಾವನೆ ಇದೆ. ಇದನ್ನು ಕಮರ್ಷಿಯಲ್ಲು ಉಪಯೋಗಿಸೋರು, ಅದರಲ್ಲಿ ವಿಶೇಷವಾಗಿ ಹೋಟ್ಲ್ನವರು ಇದನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ ನಾನಿವತ್ತು ಸಲಹೆ ಕೊಟ್ಟಿದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆದ ತಕ್ಷಣ ಅವರೆಲ್ಲರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತಿರೋ ಇನ್ನು ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಒಂದು ವಾರ ಸಿಗಲ್ವಂತೆ ಇನ್ನು ಕಮರ್ಷಿಯಲ್ ಸಿಲಿಂಡರ್. ಹೋಟೆಲ್ಗಳಿಗೆ ಒಂದು ವಾರ ಸೌದೆ ಒಲೆನೇ ಗತಿ. ಗೃಹ ಬಳಕೆ, ಆಸ್ಪತ್ರೆ, ಶಾಲೆ, ಹಾಸ್ಟೆಲ್ ಈ ಎಲ್ಲ ಕಡೆ ಮೊದಲ ಆದ್ಯತೆ. ಇದಾದ ನಂತರ ಕಮರ್ಷಿಯಲ್. ಹಿಂಗಾಗಿ ಇನ್ನೂ ಒಂದು ವಾರ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಡುವ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನು ಕೊಡುವ ಕೆಲಸ ಆಗ್ತಾ ಇದೆ. ಅದಾದ ಮೇಲೆ ಶಿಕ್ಷಣ ಅಂದರೆ ಶಾಲೆ ಮತ್ತು ಆಸ್ಪತ್ರೆ, ಹಾಸ್ಟೆಲ್ ಇವೆಲ್ಲವುಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿಗೆ ಹೋಟೆಲ್ಗಳಿಗೆ ಇನ್ನೂ ಒಂದು ವಾರ ಸೌದೆ ಒಲೆನೇ ಗತಿ. ಸದ್ಯ ಎಲ್ಲಿಯೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾ ಇಲ್ಲ. ಹೀಗಾಗಿ ಸಹಕರಿಸಬೇಕು ಅಂತ ಹೋಟೆಲ್ ಉದ್ಯಮಕ್ಕೆ ಸರ್ಕಾರ
ಮನವಿಯನ್ನು ಮಾಡಿಕೊಂಡಿದೆ. ಇರೋದರಲ್ಲಿ ನಾವೀಗ ಇಷ್ಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲನ್ನು ಕೊಡ್ತೇವೆ. ಅದಕ್ಕೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲ್ ಮಾಲೀಕರನ್ನು ಕರೆಸಿದ್ದೆ, ಚಾಮರಾಜ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಹೇಳಿದೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸು ಅವರೇ ನೀವೆಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅನ್ನೋ ಕಾಲ ಒಂದಿತ್ತು. ಡಿಮ್ಯಾಂಡು ಎಷ್ಟಿದೆ ಅಷ್ಟು ಕೊಡ್ತಾಯಿದ್ರು. ಆದರೆ ಆಯಿಲ್ ಕಾರ್ಪೊರೇಷನ್ ಯಾವುದೇ ಕಾರಣದಿಂದ ಯಾವುದೇ ರೀತಿಯಲ್ಲಿ ಅವ್ರದ್ದು ತಡೆ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸೋದು, ಬೇರೆ ಬೇರೆ ಸದ್ಯಕ್ಕೆ ಟೆಂಪ್ರರಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಮಿತಿವ್ಯಯ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ವಾರದ ದಿನ ಸುಧಾರಿಸಿದರೆ ಪರಿಸ್ಥಿತಿ ಒಂದು ಸರಿ ಹೋಗ್ತದೆ ಅಂತ ಒಂದು ಭಾವನೆ ಇದೆ. ಇದನ್ನು ಕಮರ್ಷಿಯಲ್ಲು ಉಪಯೋಗಿಸೋರು, ಅದರಲ್ಲಿ ವಿಶೇಷವಾಗಿ ಹೋಟ್ಲ್ನವರು ಇದನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ ನಾನಿವತ್ತು ಸಲಹೆ ಕೊಟ್ಟಿದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆದ ತಕ್ಷಣ ಅವರೆಲ್ಲರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತಿರೋ ಇನ್ನು ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಒಂದು ವಾರ ಸಿಗಲ್ವಂತೆ ಇನ್ನು ಕಮರ್ಷಿಯಲ್ ಸಿಲಿಂಡರ್. ಹೋಟೆಲ್ಗಳಿಗೆ ಒಂದು ವಾರ ಸೌದೆ ಒಲೆನೇ ಗತಿ. ಗೃಹ ಬಳಕೆ, ಆಸ್ಪತ್ರೆ, ಶಾಲೆ, ಹಾಸ್ಟೆಲ್ ಈ ಎಲ್ಲ ಕಡೆ ಮೊದಲ ಆದ್ಯತೆ. ಇದಾದ ನಂತರ ಕಮರ್ಷಿಯಲ್. ಹೀಗಾಗಿ ಇನ್ನೂ ಒಂದು ವಾರ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಡುವ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನು ಕೊಡುವ ಕೆಲಸ ಆಗ್ತಾ ಇದೆ. ಅದಾದ ಮೇಲೆ ಶಿಕ್ಷಣ ಅಂದರೆ ಶಾಲೆ ಮತ್ತು ಆಸ್ಪತ್ರೆ, ಹಾಸ್ಟೆಲ್ ಇವೆಲ್ಲವುಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿಗೆ ಹೋಟೆಲ್ಗಳಿಗೆ ಇನ್ನೂ ಒಂದು ವಾರ ಸೌದೆ ಒಲೆನೇ ಗತಿ. ಸದ್ಯ ಎಲ್ಲಿಯೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾ ಇಲ್ಲ. ಹೀಗಾಗಿ ಸಹಕರಿಸಬೇಕು ಅಂತ ಹೋಟೆಲ್ ಉದ್ಯಮಕ್ಕೆ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ. ಇರೋದರಲ್ಲಿ ನಾವೀಗ ಇಷ್ಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲನ್ನು ಕೊಡ್ತೇವೆ. ಅದಕ್ಕೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲ್ ಮಾಲೀಕರನ್ನು ಕರೆಸಿದ್ದೆ, ಚಾಮರಾಜ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಹೇಳಿದೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸು ಅವರೇ ನೀವೆಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅನ್ನೋ ಕಾಲ ಒಂದಿತ್ತು. ಡಿಮ್ಯಾಂಡು ಎಷ್ಟಿದೆ ಅಷ್ಟು ಕೊಡ್ತಾಯಿದ್ರು. ಆದರೆ ಆಯಿಲ್ ಕಾರ್ಪೊರೇಷನ್ ಯಾವುದೇ ಕಾರಣದಿಂದ ಯಾವುದೇ ರೀತಿಯಲ್ಲಿ ಅವ್ರದ್ದು ತಡೆ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸೋದು, ಬೇರೆ ಬೇರೆ ಸದ್ಯಕ್ಕೆ ಟೆಂಪ್ರರಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಮಿತಿವ್ಯಯ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ವಾರದ ದಿನ ಸುಧಾರಿಸಿದರೆ ಪರಿಸ್ಥಿತಿ ಒಂದು ಸರಿ ಹೋಗ್ತದೆ ಅಂತ ಒಂದು ಭಾವನೆ ಇದೆ. ಇದನ್ನು ಕಮರ್ಷಿಯಲ್ಲು ಉಪಯೋಗಿಸೋರು, ಅದರಲ್ಲಿ ವಿಶೇಷವಾಗಿ ಹೋಟ್ಲ್ನವರು ಇದನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ ನಾನಿವತ್ತು ಸಲಹೆ ಕೊಟ್ಟಿದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆದ ತಕ್ಷಣ ಅವರೆಲ್ಲರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತಿರೋ ಇನ್ನು ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಒಂದು ವಾರ ಸಿಗಲ್ವಂತೆ ಇನ್ನು ಕಮರ್ಷಿಯಲ್ ಸಿಲಿಂಡರ್. ಹೋಟೆಲ್ಗಳಿಗೆ ಒಂದು ವಾರ ಸೌದೆ ಒಲೆನೇ ಗತಿ. ಗೃಹ ಬಳಕೆ, ಆಸ್ಪತ್ರೆ, ಶಾಲೆ, ಹಾಸ್ಟೆಲ್ ಈ ಎಲ್ಲ ಕಡೆ ಮೊದಲ ಆದ್ಯತೆ. ಇದಾದ ನಂತರ ಕಮರ್ಷಿಯಲ್. ಹೀಗಾಗಿ ಇನ್ನೂ ಒಂದು ವಾರ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಡುವ ಕೆಲಸ ಸರ್ಕಾರದಿಂದ ಆಗ್ತಾ ಇದೆ. ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನು ಕೊಡುವ ಕೆಲಸ ಆಗ್ತಾ ಇದೆ. ಅದಾದ ಮೇಲೆ ಶಿಕ್ಷಣ ಅಂದರೆ ಶಾಲೆ ಮತ್ತು ಆಸ್ಪತ್ರೆ, ಹಾಸ್ಟೆಲ್ ಇವೆಲ್ಲವುಗಳಿಗೆ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿಗೆ ಹೋಟೆಲ್ಗಳಿಗೆ ಇನ್ನೂ ಒಂದು ವಾರ ಸೌದೆ ಒಲೆನೇ ಗತಿ. ಸದ್ಯ ಎಲ್ಲಿಯೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಅಂತೂ ಸಿಗ್ತಾ ಇಲ್ಲ. ಹೀಗಾಗಿ ಸಹಕರಿಸಬೇಕು ಅಂತ ಹೋಟೆಲ್ ಉದ್ಯಮಕ್ಕೆ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ. ಇರೋದರಲ್ಲಿ ನಾವೀಗ ಇಷ್ಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲನ್ನು ಕೊಡ್ತೇವೆ. ಅದಕ್ಕೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲ್ ಮಾಲೀಕರನ್ನು ಕರೆಸಿದ್ದೆ, ಚಾಮರಾಜ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಹೇಳಿದೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸು ಅವರೇ ನೀವೆಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅನ್ನೋ ಕಾಲ ಒಂದಿತ್ತು. ಡಿಮ್ಯಾಂಡು ಎಷ್ಟಿದೆ ಅಷ್ಟು ಕೊಡ್ತಾಯಿದ್ರು. ಆದರೆ ಆಯಿಲ್ ಕಾರ್ಪೊರೇಷನ್ ಯಾವುದೇ ಕಾರಣದಿಂದ ಯಾವುದೇ ರೀತಿಯಲ್ಲಿ ಅವ್ರದ್ದು ತಡೆ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸೋದು, ಬೇರೆ ಬೇರೆ
ಸದ್ಯಕ್ಕೆ ಟೆಂಪ್ರರಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಮಿತಿವ್ಯಯ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ವಾರದ ದಿನ ಸುಧಾರಿಸಿದರೆ ಪರಿಸ್ಥಿತಿ ಒಂದು ಸರಿ ಹೋಗ್ತದೆ ಅಂತ ಒಂದು ಭಾವನೆ ಇದೆ. ಇದನ್ನು ಕಮರ್ಷಿಯಲ್ಲು ಉಪಯೋಗಿಸೋರು, ಅದರಲ್ಲಿ ವಿಶೇಷವಾಗಿ ಹೋಟ್ಲ್ನವರು ಇದನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ ನಾನಿವತ್ತು ಸಲಹೆ ಕೊಟ್ಟಿದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆದ ತಕ್ಷಣ ಅವರೆಲ್ಲರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತಿರೋ ಇನ್ನು ಗ್ಯಾಸ್ ಟ್ರಬಲ್ ಮುಂದುವರಿತಾ ಇದೆ. ಒಂದು ವಾರ ಸಿಗಲ್ವಂತೆ ಇನ್ನು ಕಮರ್ಷಿಯಲ್ ಸಿಲಿಂಡರ್. ಹೋಟೆಲ್ಗಳಿಗೆ ಒಂದು ವಾರ ಸೌದೆ ಒಲೆನೇ ಗತಿ. ಗೃಹ ಬಳಕೆ, ಆಸ್ಪತ್ರೆ, ಶಾಲೆ, ಹಾಸ್ಟೆಲ್ ಈ ಎಲ್ಲ ಕಡೆ ಮೊದಲ ಆದ್ಯತೆ. ಇದಾದ ನಂತರ ಕಮರ್ಷಿಯಲ್. ಹೀಗಾಗಿ ಇನ್ನೂ ಒಂದು ವಾರ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಡುವ ಕೆಲಸ ಸರ್ಕಾರ